ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದಿನಿಂದ ಸರಿಯಾಗಿ 3 ತಿಂಗಳಲ್ಲಿ ನೀನು ಎಷ್ಟರ ಮಟ್ಟಿಗೆ ಅಭ್ಯುದಯ ಕಾಣುತ್ತೆ ಎಂದರೆ, ಜೀವನದಲ್ಲಿ ಇಷ್ಟು ಒಳ್ಳೆಯ ಸಮಯ ನನಗಾಗಿ ಬಂದಿದೆ ಅಂತ ನೀನು ಪದೇ ಪದೇ ನೆನೆಸಿಕೊಳ್ಳುವಂಥ ದಿನ ಆಗಿದೆ. ಆದರೆ ಒಂದು ತಿಳಿದುಕೋ, ಒಂದು ಸಲ ಪ್ರಾರಂಭವಾಗಿದ್ದನ್ನು ಪುನಃ ಎಂದೆಂದಿಗೂ ಜೀವನದಲ್ಲಿ ಅದನ್ನು ಕೆಟ್ಟ ದಿನಗಳನ್ನು ಮರುಕಳಿಸದೆ ಹಾಗೆ ನೀನು ಮುನ್ನಡೆ ಹೋಗಲೇಬೇಕು. ನಿನಗೋಸ್ಕರ ನೀನು ಬೇಡಿಕೊಂಡಿದ್ದೆಲ್ಲವನ್ನೂ ನೆರವೇರಿಸ್ತಾ ಇದ್ದೇನೆ. ಈಗಾಗಲೇ ನಿನಗೆ ಅರಿವಾಗಿದೆ, ನೀನು ಭೂತರಾಜರ ಹತ್ರ ಏನೇನು ಬೇಡಿಕೊಂಡಿದ್ಯೋ ಎಲ್ಲವನ್ನೂ ನಾನು ನೆರವೇರಿಸ್ತಾ ಇದ್ದೇನೆ. ಆ ಯಲ್ಲಮ್ಮ ದೇವಿ ಹತ್ರ ಏನೇನು ಬೇಡಿಕೊಂಡಿದ್ಯೋ ಎಲ್ಲವನ್ನೂ ನೆರವೇರಿಸ್ತಾ ಇದ್ದೇನೆ. ಯಾಕೆಂದರೆ ನೀನು ನನ್ನ ಮಗುವಿಗೆ ಏನೂ ತೊಂದರೆ ಆಗದ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೀನಿ. ಶಿರ್ಡಿಗೆ ಬರಬೇಕೆಂದು ತುಂಬ ಹಂಬಲ ಇದೆಯಲ್ಲ, ಆಗಲೇ ಕಂದ, ಶಿರ್ಡಿಗೆ ಬರುವಂತೆ ನಾನೇ ಕರೆಸಿಕೊಳ್ಳುತ್ತೇನೆ. ಆದರೆ ನೀನು ಸಾಲ ಮಾಡೋ ಹಾಗಿಲ್ಲ. ನಿನ್ನ ದುಡ್ಡಿನಲ್ಲೇ, ನೀನು ದುಡಿದಂಥ ಪ್ರಾಮಾಣಿಕವಾಗಿ ದುಡ್ಡಿನಲ್ಲೇ ನೀನು ಬರಬೇಕು. ಅದಕ್ಕೆ ಅದರದೇ ಆದ ಸಮಯ ಇದೆ. ಈಗ ಅದು ಸಮಯವಲ್ಲ. ಅರ್ಥ ಆಯ್ತಾ ನಾ ಹೇಳಿದ್ದು? ಹಾಗೆಯೇ ಮಳೆಗಾಲ ಅಥವಾ ಬೇಸಿಗೆಗಾಲ ಪ್ರಾರಂಭವಾದಾಗ ಏನೇನು ಕೆಲಸ ಬೇಕು, ಏನೇನು ಕೆಲಸ ಮಾಡಲು ಸಾಧ್ಯ ಎಲ್ಲವನ್ನು ಪ್ರಾರಂಭಿಸು. ಯಾಕೆಂದರೆ 3 ತಿಂಗಳಾದಮೇಲೆ ಮತ್ತೆ 3 ತಿಂಗಳು, ಹೀಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದರೆ ಮಾತ್ರ ಆ ಕಾಲಕ್ಕೆ, ಆ ನಿಸರ್ಗಕ್ಕೆ, ಆ ಪ್ರಕೃತಿಗೆ ನಾವು ಬೆಲೆ ಕೊಟ್ಟ ಹಾಗೆ. ಅದನ್ನು ಬಿಟ್ಟು ಮಳೆಗಾಲದಲ್ಲಿ ಬಿಸಿಲಿನ ಕೆಲಸ ಮಾಡಿದರೆ ಸರಿ ಹೋಗೋದಿಲ್ಲ, ಬಿಸಿಲಿನಲ್ಲಿ ಮಳೆಗಾಲದ ಕೆಲಸ ಮಾಡಿದರೆ ಸರಿ ಹೋಗೋದಿಲ್ಲ. ಹಾಗಾಗಿ ಮಾಡುವಂಥ ಸಮಯವನ್ನು ಸದುಪಯೋಗ ಮಾಡಿಕೊ. ಇವತ್ತು ನಿನ್ನ ಸಮಯ ಬಂದಾಗಿದೆ. ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊ. ನಿನಗಾಗಿ ಒಂದು ಜೀವ ತುಂಬ ಒದ್ದಾಡ್ತಾ ಇದೆ ನಿನ್ನನ್ನು ಮಾತನಾಡಿಸಬೇಕು ಅಂತ. ಆದರೆ ಒಂದು ತಿಳ್ಕೊ, ನಿನಗಾಗಿ ಬಂದಂಥ ವ್ಯಕ್ತಿ ಜೀವನ ಪರ್ಯಂತ ನಿನ್ನ ಜೊತೆಗಿರುತ್ತಾರೆ. ಇದು ನಾನು ನಿನಗೆ ಮಾತು ಕೊಡ್ತಾ ಇದ್ದೇನೆ ಕಂದ. ಇದರಲ್ಲಿ ಯಾವ ಉಪೇಕ್ಷವೂ ಇಲ್ಲ. ಚಿಂತೆ ಮಾಡಬೇಡ. ನಿನಗೆ ಒಳ್ಳೆಯ ಜೀವನ ಸಂಗಾತಿಯೇ ಸಿಗುತ್ತಾರೆ. ಆ ಜೀವನ ಸಂಗಾತಿ ಎದುರಿಗೆ ಬಂದಾಗ ನಿನ್ನ ಹೃದಯದ ಬಡಿತ ಜೋರಾಗುತ್ತದೆ. ಒಳ್ಳೆ ಸುವಾಸನೆ ಭರಿತವಾದ ವಾಸನೆ ನಿನ್ನ ಮೂಗಿನಲ್ಲಿ ಬರ್ತಾ ಇರುತ್ತದೆ. ಇದು ಸೂಚನೆ, ನಾನು ಕೊಡ್ತಾ ಇರೋ ಸೂಚನೆ. ಹೀಗಾಗಿ ಚಿಂತೆ ಮಾಡೋ ಹಾಗಿಲ್ಲ. ಎಲ್ಲ ಒಳ್ಳೆಯದಾಗ್ತಾ ಇದೆ. ಶುಭ ಆಗುವಾಗ ಎಲ್ಲವೂ ಶುಭನೇ. ಈಗ 3 ದಿನ ಆಯಿತು, ಪ್ರತಿದಿನವೂ ನೀನು ರತ್ನ ಪಕ್ಷಿಯನ್ನು ನೋಡ್ತಾನೆ ಬಂದಿದ್ದೀಯ. ಅದು ಶುಭದ ಸಂಕೇತ. ಮುಂಬರುವ ದಿನಗಳು ತುಂಬ ಒಳ್ಳೆಯದಿದೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದಿದೆ. ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದೆಯೇ ಕಂದ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಇನ್ನು ಬರೋ ಗುರುವಾರದಲ್ಲಿ ನಿನಗೆಲ್ಲ ಒಳ್ಳೆಯದಾಗ್ತದೆ. ಸದ್ಯದರಲ್ಲೇ ಒಂದು ಆಕ್ಸಿಡೆಂಟ್ ಆಗೋದಿತ್ತು, ತಪ್ಪಿ ಹೋಯಿತು. ಇದು ನಿನಗೆ ತುಂಬ ಬೇಕಾದಂಥ ವ್ಯಕ್ತಿ ಆತ್ಮ, ಅಂದರೆ ಸತ್ತು ಹೋಗಿದ್ದಾರೆ, ಅದೇ ಆತ್ಮ ನಿನ್ನನ್ನು ಕಾಪಾಡಿದೆ. ಒಳ್ಳೆಯದಾಗಲಿ. ಇಂದೆಲ್ಲವೂ ಶುಭವೇ.